ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಶ್ರೀ ವಾಸುದೇವ ಮಹಾತ್ಮ್ಯದಲ್ಲಿ ಶ್ರೀ ರಾಧಾಕೃಷ್ಣ ಸ್ವರೂಪ ಧ್ಯಾನ ನಿರೂಪಣವೆಂಬ 28ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀನಾರಾಯಣನು ಹೇಳುತ್ತಾನೆ, ಆ ಬಳಿಕ ಅರ್ಚಕನು ಆಚಮನ ಮಾಡಿ ಪ್ರಾಣಾಯಾಮ ಮಾಡಿ ಸ್ವಸ್ಥವಾದ ಮನಸ್ಸುಳ್ಳವನಾಗಿ ಇಷ್ಟ ದೇವತೆ ಮೊದಲಾದವರಿಗೆ ನಮಸ್ಕಾರ ಮಾಡಿ ದೇಶ ಕಾಲಗಳನ್ನು ಹೇಳಬೇಕು, ಅಂದರೆ ಘೋಷಿಸಬೇಕು. ಏಕಾಂತ ಧರ್ಮದ ಸಿದ್ಧಿಗೋಸ್ಕರವಾಗಿ ವಾಸುದೇವನ ಪೂಜೆಯನ್ನು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿ ಬಳಿಕ ನ್ಯಾಸ ವಿಧಿಯನ್ನು ಮಾಡಬೇಕು. ದ್ವಾದಶಾಕ್ಷರ ವಿಷ್ಣು ಸಂಬಂಧವಾದ ಗಾಯತ್ರಿ, ನಾರಾಯಣ ಅಷ್ಟಾಕ್ಷರ ಮತ್ತು ವಿಷ್ಣು ಷಡಕ್ಷರ ಇವು ನ್ಯಾಸದಲ್ಲಿ ಉಪಯೋಗಿಸಬೇಕಾದ ಮಂತ್ರಗಳೆಂದು ತಿಳಿಯತಕ್ಕದ್ದು. ಇವು ದ್ವಿಜರಿಗೆ ವಿಧಿಸಿರುವವುಗಳು. ದ್ವಿಜರಲ್ಲದ ಇತರರಿಗೆ ವಾಸುದೇವನ ಅಷ್ಟಾಕ್ಷರ, ಹರಿ ಪಂಚಾಕ್ಷರ, ಕೇಶವನ ಷಡಕ್ಷರ ಈ 3 ನ್ಯಾಸದಲ್ಲಿಯೂ ಹೋಮದಲ್ಲಿಯೂ ಸಮ್ಮತಗಳಾಗಿರುವವು. ತನ್ನ ಅಂಗಗಳಲ್ಲಿ ಹೇಗೋ ಹಾಗೆಯೇ ಶ್ರೀ ವಿಷ್ಣು ಪ್ರತಿಮೆಯ ಅಂಗಗಳಲ್ಲಿಯೂ ಆಯಾ ಮಂತ್ರಗಳಿಂದ ನ್ಯಾಸವನ್ನು ಮಾಡಬೇಕು. ಬಳಿಕ ಅರ್ಚನೆ ಮಾಡಬೇಕು. ತರುವಾಯ ವಸ್ತ್ರದಿಂದ ಆ ಮೂರ್ತಿಯನ್ನು ಒರೆಸಬೇಕು. ಮೊದಲು ಕಲಶವನ್ನು ತನ್ನ ಎಡಭಾಗದಲ್ಲಿ ಇಟ್ಟುಕೊಂಡು ಅದರಲ್ಲಿ ತೀರ್ಥಗಳನ್ನು ಆವಾಹನೆ ಮಾಡಿ ಆ ಕಲಶವನ್ನು ಗಂಧ ಪುಷ್ಪಾದಿ ಉಪಚಾರಗಳಿಂದ ಅರ್ಪಿಸಬೇಕು. ಆ ನೀರಿನಿಂದಲೇ ಪೂಜಾ ದ್ರವ್ಯಗಳನ್ನು ತನ್ನನ್ನು ಪ್ರೋಕ್ಷಿಸಿ ಶಂಖವನ್ನು ಘಂಟೆಯನ್ನು ಪೂಜಿಸಿ ಭೂತಶುದ್ಧಿಯನ್ನು ಮಾಡಬೇಕು. ಅಭ್ಯಂತರವಾದ ಅಗ್ನಿ ಮತ್ತು ವಾಯುಗಳಿಂದ ಪಾಪರೂಪವಾದ ಶರೀರವನ್ನು ಸುಟ್ಟು ಹಾಕಿ ಸ್ಥಿರನಾಗಿ ಕುಳಿತು ಶುದ್ಧವಾದ ತನ್ನ ಆತ್ಮಕ್ಕೆ ಬ್ರಹ್ಮದೊಡನೆ ಐಕ್ಯವನ್ನು ಭಾವಿಸಬೇಕು. ಬಳಿಕ ಅಕ್ಷರ ಬ್ರಹ್ಮರೂಪವನಾಗಿ ಮನಸ್ಸಿನ ಕಳವನ್ನು ತೊರೆದು ಪ್ರಾಣಾಯಾಮವನ್ನು ಮಾಡುತ್ತಾ ಹೃದಯ ಕಮಲದಲ್ಲಿ ಪ್ರಭುವಾದ ರಾಧಾಕೃಷ್ಣನನ್ನು ಧ್ಯಾನ ಮಾಡಬೇಕು. ನಾಭಿಕಮಲವು ಬಾಳೆಯ ಹೂವಿನಂತೆ ಅಧೋಮುಖವಾಗಿರುವುದು. ಅಪಾನ ವಾಯುವನ್ನು ಬಂಧಿಸಿ ಅದನ್ನು ಪ್ರಾಣವಾಯುವಿನೊಡನೆ ಐಕ್ಯಗೊಳಿಸಬೇಕು. ಪದ್ಮನಾಳದ ಮೂಲಕವಾಗಿ ವಾಯುವನ್ನು ತಂದು ಅದರಿಂದ ಆ ಹೃತ್ಪದ್ಮವನ್ನು ಮೇಲಕ್ಕೆ ಆಕರ್ಷಿಸಬೇಕು. ಆಗ ಅದು ತೀವ್ರವಾದ ನಾದವನ್ನುಂಟು ಮಾಡುತ್ತಾ ಹೃದಯವನ್ನು ಸೇರುತ್ತದೆ. ಅಲ್ಲಿ ಹೃದಯಾಶಯದಲ್ಲಿ ಬೆಳಗುತ್ತಾ ಪ್ರಫುಲ್ಲವಾಗುತ್ತದೆ. ತೇಜೋ ರಾಶಿಮಯವಾದ ಆ ಹೃದಯ ಪದ್ಮದಲ್ಲಿ ಅದಕ್ಕಿಂತಲೂ ಅಧಿಕವಾದ ತೇಜಸ್ಸಿನಿಂದ ಬೆಳಗುತ್ತಾ ದರ್ಶನೀಯತಮನಾಗಿರುವ ಶಾಂತ ಸ್ವರೂಪಿಯಾದ ಶ್ರೀ ರಾಧಾರಮಣನನ್ನು ಧ್ಯಾನಿಸಬೇಕು. ದಿವ್ಯ ಚಿನ್ಮಯ ದೇಹವುಳ್ಳವನಾಗಿ ಕೋಟಿ ಮನ್ಮಥರಂತೆ ಸುಂದರನಾಗಿ ಕಿಶೋರ ವಯಸ್ಸಿನವನಾದ ಆ ರಾಧಿಕಾಪತಿಯು ಕುಳಿತಿರುವಂತಾಗಲಿ ನಿಂತಿರುವಂತಾಗಲಿ ಧ್ಯಾನಿಸಬೇಕು. ಆ ರಾಧಾರಮಣನು ತನ್ನ ರೂಪಕ್ಕೆ ಅನುರೂಪವೂ ಸಂಪೂರ್ಣವೂ ಆದ ದಿವ್ಯಾವಯವಗಳನ್ನು ತಳೆದಿರುವನು. ಶರಶ್ಚಂದ್ರನಂತೆ ಬೆಳ್ಳಗೆ ಬೆಳಗುವ ಅಂಗಗಳುಳ್ಳವನು. ಮನೋಹರವಾದ ದೀರ್ಘ ಭುಜದ್ವಯಗಳುಳ್ಳವನು. ಕೆಂಪೇರಿ ಕೋಮಲವಾಗಿರುವ ಅಂಗಾಲುಗಳಿಂದಲೂ ರಮ್ಯವಾದ ಬೆರಳುಗಳಿಂದಲೂ ಅವನ ಪಾದ ಪದ್ಮವು ರಂಜಿಸುತ್ತಿರುವುದು. ತನ್ನ ಉಗುರುಗಳಿಂದ ಹೊರಹೊಮ್ಮುವ ಅರುಣ ವರ್ಣದ ಸ್ನಿಗ್ಧ ಕಾಂತಿಯಿಂದ ನಕ್ಷತ್ರಪಾತಿಯಾದ ಚಂದ್ರನನ್ನು ಲಜ್ಜೆಗೀಡು ಮಾಡುತ್ತಿರುವುದು. ಘಲುಘಲನೆ ಇನಿದನಿಗೈಯುವ ಕಿರುಗೆಜ್ಜೆಗಳಿಂದ ಕೂಡಿದ ಮಂಜೀರ ಹಂಸಕಗಳನ್ನು ಧರಿಸಿ ಅವನ ಹೆಜ್ಜೆಗಳು ಕಳೆ ಎರಚುತ್ತಿರುವವು. ದುಂಡಗಿರುವ ಜಂಘೆ ಅಂದರೆ ಮೀನಖಂಡಗಳಿಂದಲೂ ಸಮವಾದ ಮೊಳಕಾಲು ತೊಡೆಗಳಿಂದಲೂ ಅವನು ಶೋಭಿಸುತ್ತಿರುವನು. ಶ್ರೇಷ್ಠ ರಕ್ತದ ಉಡಿದಾರದಿಂದ ಕಟ್ಟಿ ನಿಲ್ಲಿಸಿದ ಪೀತಾಂಬರದಿಂದೆಸೆಯುವ ಕಟಿ ಪ್ರದೇಶವುಳ್ಳ ಅಂದರೆ ಸೊಂಟವುಳ್ಳವನಾಗಿರುವನು. ಎತ್ತರವಾಗಿರುವ ಹೊಟ್ಟೆಯ ನಡುವೆ ಒಳಗೆ ಆಳವಾಗಿರುವ ನಾಭಿಯಿಂದಲೂ ಒಲಿತ್ರಯದಿಂದಲೂ ಪ್ರಕಾಶಿಸುತ್ತಿರುವನು. ವಿಸ್ತಾರವಾಗಿಯೂ ಎತ್ತರವಾಗಿ ಉಬ್ಬಿಯೂ ಇರುವ ವಕ್ಷಸ್ಥಳವುಳ್ಳವನು. ಶ್ರೀವತ್ಸವೆಂಬ ಸುಳಿಯಿಂದ ಶೋಭಿಸುತ್ತಿರುವನು. ಎದೆಯ ಮೇಲೆ ತೂಗಾಡುತ್ತಿರುವ ಲಲಂತಿ, ಗುಚ್ಛ ಅಂದರೆ ಗೊಂಡೆ, ಗುಚ್ಛಾರ್ಧ, ದೇವಚ್ಛಂದ ಮೊದಲಾದ ಭೂಷಣಗಳಿಂದ ಭೂಷಿತನಾಗಿರುವನು. ಸುಗಂಧವನ್ನು ಬೀರುವ ನಾನಾ ಬಗೆಯ ಪುಷ್ಪಹಾರಗಳನ್ನು ಧರಿಸಿರುವನು. ಸ್ವರ್ಣ ಯಜ್ಞೋಪವೀತವನ್ನು ತಳೆದಿರುವನು. ಆಗ ತಾನೇ ತೆರೆದರಳುತ್ತಿರುವ ಕೆಂದಾವರೆಯಂತೆ ಮೆರೆಯುವ ಕೈಗಳಲ್ಲಿ ಕಂಕಣಾದಿ ಭೂಷಣಗಳನ್ನು ತಳೆದಿರುವನು. ಸೂಕ್ಷ್ಮವಾದ ಗಿಣ್ಣುಗಳುಳ್ಳ ಬೆರಳುಗಳಲ್ಲಿ ಥಳಥಳಿಸುತ್ತಿರುವ ಅನೇಕ ಶ್ರೇಷ್ಠ ರತ್ನ ಮುದ್ರಿಕೆಗಳನ್ನು ಧರಿಸಿ ಸರ್ವ ಮನೋಹರವಾಗಿ ಕೊಳಲನ್ನು ನುಡಿಸುತ್ತಿರುವನು. ಉಬ್ಬಿದ ಹೆಗಲುಳ್ಳವನು. ಒಳಗಡೆಗೆ ಮರೆಯಾಗಿರುವ ಹೆಗಲುಬ್ಬಿಯುಳ್ಳವನು. ತನ್ನ ನಿಡು ತೋಳುಗಳಲ್ಲಿ ತಳೆದ ತೋಳ್ಬಳೆಗಳಿಂದ ಬೆಳಗಿನಿಂದ ಬೆಳಗುತ್ತಿರುವನು. ಸುತ್ತಿ ಬಂದು ಮುತ್ತುತ್ತಿರುವ ದುಂಬಿಗಳ ಝಂಕಾರದಿಂದ ನಾದಮಯವಾಗಿರುವ ವನಮಾಲೆಗಳನ್ನು ಧರಿಸಿರುವನು. ಶಂಖ ಕೆಣೆಯಾದ ಕುತ್ತಿಗೆಯಲ್ಲಿ ಹೊಳೆಯುವ ಗ್ರೈವೇಕ ಅಂದರೆ ಅಡ್ಡಿಕೆ ಮತ್ತು ಕೌಸ್ತುಭಗಳನ್ನು ತಳೆದಿರುವನು. ಶುಭ ಕಪೋಲಗಳುಳ್ಳವನು. ತೊಂಡೆ ಹಣ್ಣಿನಂತೆ ಕೆಂಪಾದ ತುಟಿಗಳಿಂದ ರಂಜಿಸುತ್ತಿರುವನು.
ಬೆಳ್ಪೆರಚುವ ಮುಗುಳು ನಗೆಯಿಂದ ಕೂಡಿ ಕಲೆಗಳಿಂದ ರಂಜಿಸುವ ಪೂರ್ಣ ಚಂದ್ರನಿಗೆ ಸಮಾನವಾದ ಮುಖದಿಂದ ಶೋಭಿಸುತ್ತಿರುವನು. ತಿಲಪುಷ್ಪಕ್ಕೆ ಸಮಾನವಾದ ಆಕಾರವುಳ್ಳದ್ದಾಗಿ ದರ್ಶನೀಯವಾದ ನಾಸಿಕವನ್ನು ತಳೆದಿರುವನು. ಒಂದಕ್ಕೊಂದು ಸಮನಾಗಿರುವ ಕಿವಿಗಳಲ್ಲಿ ಹೊಳೆಯುವ ಮಕರಾಕಾರದ ಕುಂಡಲಗಳನ್ನು ಧರಿಸಿರುವನು. ಕಿವಿಗಳ ಮೇಲೆ ಚಿತ್ರವರ್ಣದ ಹೂಗೊಂಚಲಿನ ಅಲಂಕಾರಗಳಿಂದ ಭೂಷಿತನಾಗಿರುವನು. ಒಂದೇ ಸಮನಾಗಿಯೂ ಸೂಕ್ಷ್ಮವಾಗಿಯೂ ಇರುವ ದಂತಪಂಕ್ತಿಯಿಂದ ಹೊರಹೊಮ್ಮುವ ಬೆಳದಿಂಗಳಿನಿಂದ ಬೆಳಗುವ ಗಂಡಸ್ಥಳದ ಸೊಗಸುಳ್ಳವನು. ಪದ್ಮಪತ್ರದಂತೆ ವಿಸ್ತಾರವಾಗಿಯೂ ಸುತ್ತಲೂ ಕೆಂಪಗಿರುವ ಅಂಚುಗಳಿಂದ ರಮ್ಯವಾಗಿಯೂ ಇರುವ ನೇತ್ರಗಳುಳ್ಳವನು. ದೊಡ್ಡದಾಗಿಯೂ ಎತ್ತರವಾಗಿಯೂ ಇರುವ ಹಣೆಯುಳ್ಳವನು. ಕಾಮನ ಬಿಲ್ಲೋ ಎಂಬಂತಿರುವ ಹುಬ್ಬುಗಳುಳ್ಳವನು. ಸುರುಳಿಯಾಗಿ ಸುತ್ತಿಕೊಂಡು ಸೂಕ್ಷ್ಮವಾಗಿ ಕಪ್ಪಾಗಿ ಮೃದುವಾಗಿರುವ ಮನೋಹರವಾದ ತಲೆಗೂದಲುಳ್ಳವನು. ಬಗೆಯ ಉತ್ತಮ ರತ್ನಗಳನ್ನು ಕೆತ್ತಿರುವ ಕಿರೀಟವನ್ನು ಧರಿಸಿರುವನು. ಪ್ರೇಮಪೂರ್ಣವಾದ ಸ್ನಿಗ್ಧ ದೃಷ್ಟಿಯಿಂದ ತನ್ನನ್ನು ಅಂದರೆ ಅರ್ಚಕನನ್ನು ನೋಡುತ್ತಾ ಪ್ರಸನ್ನನಾಗಿರುವನು. ಈ ರೀತಿ ಆ ಶ್ರೀಕೃಷ್ಣನನ್ನು ಧ್ಯಾನ ಮಾಡಿದ ಬಳಿಕ ಅವನ ಎಡಗಡೆಯಲ್ಲಿ ರಾಧೆಯನ್ನು ಧ್ಯಾನಿಸಬೇಕು. ಆಕೆಯು 2 ಭುಜಗಳುಳ್ಳವಳು, ಚಿನ್ನದಂತೆ ಗೌರವರ್ಣದ ಅಂಗಗಳುಳ್ಳವಳು, ನಿರ್ಮಲವಾದ ಕೌಸುಂಭ ವಸ್ತ್ರವನ್ನು ಹುಟ್ಟಿರುವವಳು, ಒಂದಕ್ಕೊಂದು ಎಣೆಯಾಗಿರುವ ಕಿವಿಗಳಲ್ಲಿ ಥಳಥಳಿಸುವ ರತ್ನಭೂಷಣಗಳನ್ನು ಧರಿಸಿರುವಳು, ಗಿಣಿ ಮೂಗಿನವಳು, ಕಿಶೋರಾವಸ್ಥೆಯಲ್ಲಿ ಇರುವವಳು, ಜಿಂಕೆ ಮರಿಯಂತೆಸೆಯುವ ಕಣ್ಣುಗಳುಳ್ಳವಳು, ದಪ್ಪವಾಗಿ ಒಬ್ಬಿರುವ ಘನ ಸ್ತನಗಳುಳ್ಳವಳು, ಬಡ ನಡು ಮತ್ತು ದಪ್ಪ ಪೊರವಾರುಗಳುಳ್ಳವಳು, ರತ್ನದೊಡ್ಯಾಣಗಳಿಂದ ಅಲಂಕೃತಳಾದವಳು, ಅನೇಕ ದಿವ್ಯಾಭರಣಗಳನ್ನು ತೊಟ್ಟವಳು, ಅರಳಿದ ತಾವರೆಯಂತೆಸೆಯುತ್ತಿರುವ ಮುಖದಲ್ಲಿ ಎಳನಗೆಯನ್ನು ಸೂಸುತ್ತಿರುವವಳು, ರತ್ನದುಂಗುರ, ಕೇಯೂರ, ಕಂಕಣ ಮೊದಲಾದವುಗಳಿಂದ ಮೆರೆಯುವ ಕೈಗಳುಳ್ಳವಳು, ಘಲ್ ಎಂದು ಧ್ವನಿ ಮಾಡುತ್ತಿರುವ ಹಂಸಕ ಅಂದರೆ ಮಂಜೀರಗಳಿಂದ ಶೋಭಿಸುತ್ತಿರುವ ಪಾದಕಮಲಗಳುಳ್ಳವಳು, ವಿಶಾಲವಾದ ಹಣೆಯಲ್ಲಿ ಪ್ರಕಾಶಿಸುತ್ತಿರುವ ಕುಂಕುಮ ಕೇಸರಿಯ ತಿಲಕವನ್ನಿಟ್ಟಿರುವವಳು, ತೊಂಡೆಯ ಹಣ್ಣನ್ನು ಹೋಲುವ ತುಟಿಗಳುಳ್ಳವಳು, ಸೊಗಸಾದ ಕಪೋಲಗಳಿಂದ ಶೋಭಿಸುತ್ತಿರುವವಳು, ಜಡೆಯಲ್ಲಿ ಮಾಲತಿಯನ್ನು ಸೇರಿಸಿ ಹೆಣೆದುಕೊಂಡಿರುವವಳು, ಪ್ರೇಮದಿಂದ ಪ್ರಭುವನ್ನೇ ನೋಡುತ್ತಾ ಕೈಯಲ್ಲಿ ಕಮಲವನ್ನು ತಳೆದು ಶೃಂಗಾರದಿಂದ ಮೆರೆಯುವ ಆ ರಾಧಿಕೆಯನ್ನು ಧ್ಯಾನ ಮಾಡಿ ಆಕೆಯೊಡಗೂಡಿದ ಶ್ರೀ ಕೃಷ್ಣ ಪ್ರಭುವನ್ನು ಅರ್ಚಿಸಬೇಕು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೇ ವೈಷ್ಣವ ಖಂಡದ ಶ್ರೀ ವಾಸುದೇವ ಮಹಾತ್ಮ್ಯದಲ್ಲಿ ಶ್ರೀ ರಾಧಾಕೃಷ್ಣ ಸ್ವರೂಪ ಧ್ಯಾನ ನಿರೂಪಣವೆಂಬ 28ನೇ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.